ನೀವು ನೋಡ್ತಾ ಇರ್ಬೋದು. ಈಗ ನಮ್ಮ ಸ್ನೇಹಿತರು ಆನಂದ್ ಅಂದ್ಬಿಟ್ಟು ಮೊನ್ನೆ ದಿನ ಬಂದು ಗಾಡಿನ 6ನೇ ತಾರೀಕು ಸಂಜೆ ಇಲ್ಲಿ 9 ಕಾಲಲ್ಲಿ ಬಂದು ತಮ್ಮ ಬುಲೆಟ್ ನ ಇಲ್ಲಿ ನಿಲ್ಸಿದಾರೆ. ಆ ಬುಲೆಟ್ ನ ನಿಲ್ಸಿರೋದ್ನ ಇವತ್ತಿಗೆ ಕರೆಕ್ಟ್ ಆಗಿ ಇವತ್ತು ಸಂಜೆ 9 ಕಾಲ್ಗೆ 48 ಗಂಟೆ ಟೈಮ್ ಆಗುತ್ತೆ. 48 ಗಂಟೆ ಟೈಮ್ ಆದ್ರೆ ತಾಲೂಕಿಗೆ ಒಂದು ದುಡ್ಡು ಇರುತ್ತೆ. ಏನು KSRTC ಟೆಂಡರ್ ಆಗಿದೆ, ಬೈಕ್ ಇರ್ಬೋದು, ಕಾರ್ ನಿಲ್ಸೋ ಅಂತ ವ್ಯವಸ್ಥೆ ಇರ್ಬೋದು. ಈ ಟೆಂಡರ್ ಪಾಯಿಂಟ್ಲಿ, ಪಾರ್ಕಿಂಗ್ ಪಾಯಿಂಟ್ಲಿ ಜಿಲ್ಲೆಗೆ ಒಂದ್ ಮಟ್ಟ ದುಡ್ಡು ಇರುತ್ತೆ, ತಾಲೂಕಿಗೆ ಒಂದ್ ಮಟ್ಟ ದುಡ್ಡು ಇರುತ್ತೆ. ತಾಲೂಕು ಜಿಲ್ಲೆಗೆ ಒಂದ್ ಮಟ್ಟ ಇರ್ತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥದ್ದು, ನನ್ನ ಸರ್ಕಲ್ ಇರ್ತಕ್ಕಂಥದ್ದು ತಾಲೂಕು ಮಟ್ಟದಲ್ಲಿ 2 ಅವರ್ಗೆ ದ್ವಿತೀಯ ಚಕ್ರ ವಾಹನನ 5 ರೂಪಾಯಿ ತಗೋಬೇಕು, ಕಾರ್ಗೆ 10 ರೂಪಾಯಿ ತಗೋಬೇಕು. ಆದ್ರೆ ಇವ್ರಿಗೆ ಮೊದಲನೇದಾಗಿ ಇವ್ರು ಮಾಡಿರ್ತಕ್ಕಂಥ ದೊಡ್ಡ ತಪ್ಪು ಏನಪ್ಪಾ ಅಂದ್ರೆ, ಬರ್ತಕ್ಕಂಥ ಸಾರ್ವಜನಿಕರಿಗೆ ನಾಮಪಾಲಿಕೆ ಹಾಕ್ಬೇಕು. ಇವರು ನಾಮಪಾಲಿಕೆ ಯಾವ ರೀತಿ ಇರಬೇಕು ಅಂದ್ರೆ, ಡಿಪೋ ಮ್ಯಾನೇಜರ್ ನಂಬರ್ ಇರಬೇಕು, TC ನಂಬರ್ ಇರಬೇಕು, DC ನಂಬರ್ ಇರಬೇಕು. ಏನಕ್ಕೆ ಅಂದ್ರೆ ಇಲ್ಲಿ ಏನಾರ ಬೇರೆ ರೀತಿ ಏನಾರ ನಡೆದ್ರೆ ಅವ್ರಿಗೆ ಕಂಪ್ಲೇಂಟ್ ಮಾಡೋ ಅಂತ ಸ್ಥಿತಿ ಇರಬೇಕು. ಇವತ್ತು ಅವರು 10 ಲಕ್ಷಕ್ಕೆ ತಗೊಂಡಿದ್ದಾರೋ 20 ಲಕ್ಷಕ್ಕೆ ತಗೊಂಡಿದ್ದಾರೋ ಟೆಂಡರ್, ಅದು ನನ್ಗೆ ಬೇಡದೋದ್ ವಿಚಾರ. ಹಲವಾರು ಜನ ಕೂಲಿ ಕಾರ್ಮಿಕರು ಇರ್ಬೋದು, ಇಲ್ಲಿಂದ ಬೇರೆ ಕಡೆ ಹೋಗಿ ಕೂಲಿ ಮಾಡೋ ಅಂತ ವಿವಿಧ ಜಿಲ್ಲೆಗಳಿಗಿರ್ಬೋದು. ಈಗ ಅಂಟ್ಕೊಂಡಂಗಿದೆ ನಮ್ಮ ಜಿಲ್ಲೆ ಭಾಗ, ನಗರ ಜಿಲ್ಲೆ ಇರ್ಬೋದು, ಈ ಕಡೆ ಮಂಡ್ಯ ಜಿಲ್ಲೆ ಇರ್ಬೋದು, ಈ ಕಡೆ ಮೈಸೂರು ಜಿಲ್ಲೆ ಇರ್ಬೋದು, ತಾಲೂಕು ನಂಜನಗೂಡ್ಗೆ ಹೋಗೋ ಅಂತ ಕೆಲಸದವ್ರು ಇರ್ಬೋದು. ಅವ್ರು ಹೊಟ್ಟೆಪಾಡ್ಗೆ ಹೋಯ್ತಾರೆ. ಅವ್ರು ಹೊಟ್ಟೆಪಾಡು ಹೋಗೋ ಅಂತವ್ರಿಗೆ ಈ ರೀತಿ ಟೆಂಡರ್ ತಗೊಂಡವ್ರು ಯಾರೋ ಗೊತ್ತಿಲ್ದಿರ್ತಕ್ಕಂಥ ಅಮಾಯಕರನ್ನ ಈ ರೀತಿ ಕುಳ್ಸಿ ಅಗಳದವರಡೆ ಕೆಲಸ ಮಾಡಿದ್ರೆ, ಇಲ್ಲಿರ್ತಕ್ಕಂಥ TC ಏನ್ ಮಾಡ್ತಾ ಇದ್ರು? TC ಗಮನಕ್ಕೆ ಇದು ಬಂದಿಲ್ವಾ? ಡಿಪೋ ಮ್ಯಾನೇಜರ್ ಏನ್ ಮಾಡ್ತಾ ಇದ್ರು? ನಿನ್ನೆ ಇದೇ ಡಿಪೋನ DC ಗೆ ನಾ ಮಾತಾಡಿದ್ದೀನಿ. ಯಾರೋ ವೀರೇಶ್ ಟ್ಯಾಪೆ ಅನ್ನೋರು ಯಾರಿದ್ದಾರೆ ಅವ್ರಿಗೆ ದೂರವಾಣಿ ಕರೆ ಮುಖಾಂತರ ಮಾತಾಡಿದ್ದೀನಿ. ಇಲ್ಲ ಸರ್, ಆತರ ಏನಾರ ಕಂಡು ಬಂದ್ರೆ ನಾವು ಇದನ್ನ ಏನಾಯ್ತು ಅದನ್ನ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಹೇಳೋರೆ. ಹಲೋ ಬ್ರದರ್, ನಮಸ್ತೆ. ನಾನು ಮಣಿಕಂಠರಾಜ್ ಗೌಡ ಅಂತ. ಈಗ ನಮ್ಮ ಸ್ನೇಹಿತರೊಬ್ರು 2 ದಿನದ ಹಿಂದೆ ಗಾಡಿ ನಿಲ್ಸ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಬುಲೆಟ್ ಗಾಡಿ ನಿಲ್ಸಿರೋದಕ್ಕೆ ಇಲ್ಲಿ ನಿಮ್ಮ ಯಾರು ಕೂತಿದಾರಲ್ಲ ಅವರು 70 ರೂಪಾಯಿ ಬಿಲ್ ಮಾಡಿದ್ದಾರೆ. ರೂಲ್ ಪ್ರಕಾರ ಹೋದ್ರೆ 30 ರೂಪಾಯಿ ಆಗಬೇಕು, 24 ಗಂಟೆ ಟೈಮ್ಗೆ 20 ರೂಪಾಯಿ. ನಿಮ್ಮ ಸರ್ಕ್ಯುಲರ್ಲಿರೋದು 48 ಗಂಟೆ ಟೈಮ್ ಆದರೆ 40 ರೂಪಾಯಿ ತಗೋಬೇಕು ನೀವು, ಅಲ್ವಾ? 70 ರೂಪಾಯಿ ಏನಕ್ಕೆ ತಗೋತಾ ಇದ್ದಾರೋ?